ಅಲ್ಹಮ್ದುಲಿಲ್ಲಾಹ್, ದೊಡ್ಡ ಸೌಭಾಗ್ಯವಂತರು ಈ ಪ್ರದೇಶದವರು. ಕೇರಳ ಕರ್ನಾಟಕದಲ್ಲಿರುವ ಎಲ್ಲ ಉಲಮಾಗಳು, ಎಲ್ಲ ವಿದ್ವಾಂಸರು, ಎಲ್ಲ ಮನುಷ್ಯರು ಅಂಗೀಕರಿಸಿದ್ದ ಒಂದು ಸಮರ್ಥರಾದ ವಿದ್ವಾಂಸ, ಹುಟ್ಟಿ ಬೆಳೆದ ಮಣ್ಣಲ್ಲಿ ಬದುಕಲು ಭಾಗ್ಯ ಲಭಿಸಿದವರಾಗಿದ್ದೀರಿ ಈ ಊರಿನವರಾದ ನೀವು. ಇದು ಕೇವಲ ಒಂದು ಅಲಂಕಾರಿಕವಾದ ಪದವಲ್ಲ. ಶೈಖುನಾ ಬೇಕುಲ್ ಉಸ್ತಾದ್ ಈ ನಾಡಿನ ಒಂದು ನಿಜವಾದ ಲೀಡರ್ ಆಗಿದ್ದರು. ಒಂದು ಲೀಡರ್ ಯಾವ ರೀತಿ ಇರಬೇಕು, ಒಂದು ಕಾಲಿ ಯಾವ ರೀತಿ ಬದುಕಬೇಕು, ಅವರ ನಿಲುವುಗಳು ಯಾವ ರೀತಿ ಇರಬೇಕು, ಖಂಡಿತವಾಗಿಯೂ ಬೇಕುಲ್ ಉಸ್ತಾದ್ ಒಂದು ಮಾದರಿಯಾಗಿದ್ದರು. ಹಕ್ಕಾದ ರೀತಿಯಲ್ಲಿ ಹೇಳುವುದರಲ್ಲಿ ಯಾರ ಮುಖವು ಕೂಡ ನೋಡುವುದಿಲ್ಲ, ಅದರಲ್ಲಿ ಅಂಜಿಲ್ಲ, ಅಳುಕಿಲ್ಲ, ಆದರೆ ಎಲ್ಲರೂ ಕೂಡ ಗೌರವಿಸುವಂತಹ ಒಂದು ಲೀಡರ್. ಅತ್ಯಂತ ತಂತ್ರಪೂರ್ವಕವಾಗಿ ಈ ಸಮಾಜದ ಮುಂದೆ, ಈ ನಾಡಿನ ಮುಂದೆ, ಸರ್ಕಾರಗಳ ಮುಂದೆ ಕೇವಲ ಒಂದು ಕಾಲಿ ಮಾತ್ರವಾಗಿರಲಿಲ್ಲ. ಶೈಖುನಾ ಸುಲ್ತಾನುಲ್ ಉಲಮಾ ಉಸ್ತಾದ್ ನೇತೃತ್ವ ಕೊಡುವ ಜಮ್ಇಯ್ಯತುಲ್ ಉಲಮಾದ ಕರ್ನಾಟಕದ ಅಧ್ಯಕ್ಷರು, ಇಲ್ಲಿರುವ ಲಕ್ಷಾಂತರ ಸುನ್ನಿಗಳ ಅನಿಷೇಧ್ಯಾನದ ಒಂದು ನಾಯಕ. ಆದ್ದರಿಂದಲೇ ಅವರ ಒಂದೊಂದು ಮಾತುಗಳು ಕೂಡ ಇಲ್ಲಿನ ಗವರ್ಮೆಂಟ್ಗಳು, ಇಲ್ಲಿನ ಮನುಷ್ಯರು, ಇಲ್ಲಿನ ಪ್ರತಿಯೊಬ್ಬರು, ಎಲ್ಲ ಧರ್ಮದವರು ವೀಕ್ಷಿಸುತ್ತಿದ್ದರು. ಆದರೆ ಎಲ್ಲ ಧರ್ಮದವರು ಕೂಡ ಅಂಗೀಕರಿಸುವ ನಿಲುವುಗಳು, ಮಾತುಗಳು ಮಾತ್ರವಾಗಿತ್ತು. ಅವರ ಯಾವುದೇ ಒಂದು ನಿಲುವು, ಅವರ ಯಾವುದೇ ಒಂದು ಮಾತುಗಳು ಇಲ್ಲಿ ಒಡಕನ್ನು ಸೃಷ್ಟಿಸಿಲ್ಲ, ಇಲ್ಲಿ ಯಾವುದೇ ಗಲಭೆಗಳನ್ನು ಸೃಷ್ಟಿಸಿಲ್ಲ. ಈ ನಾಡಿನ ಶಾಂತಿಗೆ, ಈ ನಾಡಿನ ಸೌಹಾರ್ದತೆಗೆ, ಈ ನಾಡಿನ ಸರ್ವಧರ್ಮ ಸಹಿಷ್ಣುತೆಗೆ, ಈ ನಾಡಿನ ಆ ಭವ್ಯವಾದ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ಮಹಾನರಾದ ಬೇಕುಲ್ ಉಸ್ತಾದರವರ ನಿಲುವುಗಳು ಖಂಡಿತವಾಗಿಯೂ ಈ ನಾಡಿಗೆ ಒಂದು ಮಾದರಿಯೋಗ್ಯವಾಗಿತ್ತು. ಅದೇ ರೀತಿ ಎಲ್ಲ ಸೌಹಾರ್ದತೆ, ಎಲ್ಲ ಮಾನವೀಯತೆ, ಎಲ್ಲ ಕಾರುಣ್ಯ, ಎಲ್ಲ ನೀತಿ ನಿಯಮಗಳು ಇರುವುದರ ಜೊತೆಗೆ ಅಹ್ಲು ಸುನ್ನತಿ ವಲ್ ಜಮಾಅತಿನ ವಿಷಯದಲ್ಲಿ ಅಚಂಚಲವಾದ ನಿರ್ಧಾರವಾಗಿತ್ತು. ಅಲ್ಲಿ ಕೆಲವರೆಲ್ಲ ಈ ರೀತಿ ಜನರಲ್ ಮುಸ್ಲಿಂ ಎಂದು ಹೇಳಿಕೊಂಡು ನಡೆಯುವಾಗ ನಾನು ಕೂಡ ಒಮ್ಮೆ ಬೇಕುಲ್ ಉಸ್ತಾದರವರೊಂದಿಗೆ ಸೌದಿ ಅರೇಬಿಯಾಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಹಲವಾರು ಶ್ರೀಮಂತರ ವೇದಿಕೆಯಲ್ಲಿದ್ದಾರೆ. ಉಸ್ತಾದರವರ ಮಾತುಗಳು ಅತ್ಯಂತ ಅರ್ಥಪೂರ್ಣವಾದ ಮಾತುಗಳಾಗಿತ್ತು. ವಹಾಬಿಗಳು, ಜಮಾಅತ್ ಇಸ್ಲಾಮಿ, ತಬ್ಲೀಗ್, ಈ ರೀತಿ ಹಲವು ಬಿದ್ಅವಾದಿಗಳು ಇವತ್ತು ಬರುತ್ತಿರುವಾಗ ಅದನ್ನೊಂದು ಫ್ಯಾಷನ್ ಆಗಿ ಕಂಡು ಕೆಲವು ಶ್ರೀಮಂತರಲ್ಲ ಇವತ್ತು ನಿಂತಲ್ಲಿ ನಿಲ್ಲುತ್ತಿಲ್ಲ. ಅವರಿಗೆ ಎಲ್ಲಾ ಕಡೆಗಳಲ್ಲಿ ವೇದಿಕೆ ಬೇಕು, ಅವರಲ್ಲಿ ಎಲ್ಲಾ ಕಡೆಗಳಲ್ಲಿ ಅಂಗೀಕಾರ ಬೇಕು, ಎಲ್ಲ ವೇದಿಕೆಗಳಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಜನರು ಬೇಕು, ಎಲ್ಲರೂ ಕೂಡ ಅಂಗೀಕರಿಸಬೇಕು. ಅದಕ್ಕಾಗಿ ಅಲ್ಲಿ ಸುನ್ನಿ ಉಲಮಾಗಳು ಬಂದರೆ ಆ ವೇದಿಕೆಯಲ್ಲಿ ಅವರೊಂದಿಗೆ, ಆ ಕಡೆ ಬಿದ್ಅತ್ ಬಂದರೆ ಬಿದ್ಅತಿನ ವೇದಿಕೆಗಳಲ್ಲಿ, ಈ ರೀತಿ ಎಲ್ಲರೊಂದಿಗೆ ಒಂದು ಸೊಬಗರಾಗಿ ನಿಲ್ಲುವ ಹಲವಾರು ಉಮರಾ ನಾಯಕರುಗಳು ಇವತ್ತು ಕೂಡ ಎಲ್ಲ ಕಡೆಗಳಲ್ಲಿ ಕಾಣಿಸುತ್ತಾ ಇದ್ದಾರೆ. ಅಂತಹ ವ್ಯಕ್ತಿಗಳ ಮುಂದೆ ಅತ್ಯಂತ ಸ್ಪಷ್ಟವಾಗಿ ಆ ರೀತಿಯ ಜನರಲ್ ಮುಸ್ಲಿಂ ಅದು ಇಸ್ಲಾಂ ಅಲ್ಲ ಎಂದು ಸ್ಪಷ್ಟವಾಗಿ, ಅಂಜಿಕೆ ಇಲ್ಲದೆ, ಅಳುಕೆ ಇಲ್ಲದೆ, ಹೆದರಿಕೆ ಇಲ್ಲದೆ ಸ್ಪಷ್ಟವಾಗಿ ಹೇಳುತ್ತಿದ್ದ ಶೈಖುನಾ ಬೇಕುಲ್ ಉಸ್ತಾದ್ ಒಂದು ಆಲಿಂ ಈ ನಾಡಿನಲ್ಲಿ ಯಾವ ರೀತಿ ಬದುಕಬೇಕು ಎಂದು ತೋರಿಸಿಕೊಟ್ಟ ಒಬ್ಬ ಲೀಡರ್ ಆಗಿದ್ದರು.